ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಜಡ್ಜ್ ಆಗಬೇಕು ಅನ್ನೋದು ನಿಮ್ಮ ಕನಸ? ಹಾಗಿದ್ದರೆ ಇಲ್ಲಿದೆ ನೋಡಿ ನಿಮಗಾಗಿ ಒಂದು ಸುವರ್ಣಾವಕಾಶ. ಕರ್ನಾಟಕ ಉಚ್ಚ ನ್ಯಾಯಾಲಯವು ಸಿವಿಲ್ ನ್ಯಾಯಾಧೀಶರ ಭರ್ಜರಿ ನೇಮಕಾತಿಗಾಗಿ ನೋಟಿಫಿಕೇಷನನ್ನು ಹೊರಡಿಸಿದೆ. ಒಟ್ಟು 90 ಹುದ್ದೆಗಳಿವೆ. ಸಂಬಳ ಕೂಡ ಅಷ್ಟೇ ಅದ್ಭುತವಾಗಿದೆ. ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಕರ್ನಾಟಕ ಹೈಕೋರ್ಟ್ ಸಿವಿಲ್ ಜಡ್ಜ್ ನೋಟಿಫಿಕೇಷನ್ 2026ರಲ್ಲಿ ಇರುವಂತಹ ನೇಮಕಾತಿಗಾಗಿ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗಾದರೆ ಮೊದಲು ಹುದ್ದೆಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಒಟ್ಟು 90 ಹುದ್ದೆಗಳಿವೆ. ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಬ್ಯಾಕ್ಲಾಗ್ ಹುದ್ದೆಗಳು, ಅಂದರೆ ಹಳೆಯ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರುವಂತಹ 75 ಸೀಟ್ಗಳು ಈ ಬಾರಿ ಇವೆ. ಅಂದರೆ ಕಾಂಪಿಟೇಷನ್ ಹೇಗಿರುತ್ತೆ ಅನ್ನೋದನ್ನು ಗೆಸ್ ಮಾಡಿ. ನೆಕ್ಸ್ಟ್, ವಿದ್ಯಾರ್ಹತೆಯನ್ನು ಗಮನಿಸೋಣ. ನೋಡಿ, ಬರೀ ಲಾ ಡಿಗ್ರಿ ಆದರೆ ಸಾಲದು. ಇಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಅಡ್ವೊಕೇಟ್ ಆಗಿ ಎನ್ರೋಲ್ ಆಗಿ 3 ವರ್ಷ ಕಂಪ್ಲೀಟ್ ಆಗಿರಬೇಕು. ಇಲ್ಲಿ ಬಹಳ ಜನರಿಗೆ ಗೊಂದಲ ಇರುತ್ತೆ. ನಾನು ಪ್ರಾಕ್ಟೀಸ್ ಮಾಡ್ತಿಲ್ಲ, ಬರೀ ಎನ್ರೋಲ್ ಆಗಿದ್ದೀನಿ ಅಷ್ಟೇ, ಅಪ್ಲೈ ಮಾಡಬಹುದಾ ಅಂತ. ನೆನಪಿಡಿ, ನೀವು ಆ್ಯಕ್ಟಿವ್ ಆಗಿ ಕೋರ್ಟ್ನಲ್ಲಿ ಇರಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದರೆ ಜನರಲ್ ಮೆರಿಟ್ನವರಿಗೆ 40 ವರ್ಷದವರೆಗೆ ಅವಕಾಶವಿದೆ. ಆದರೆ SC/ST ಅವರಿಗೆ 45 ವರ್ಷದವರೆಗೂ ಅವಕಾಶವಿದೆ. ಅಂದರೆ ನಿಮಗೆ ಸಾಕಷ್ಟು ಸಮಯ ಸಿಗುತ್ತೆ. ನೆಕ್ಸ್ಟ್, ನೇಮಕಾತಿಯ ಪ್ರಮುಖ ಹಂತ, ಅದೇ ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಆಯ್ಕೆ ವಿಧಾನ. ಇಲ್ಲಿ ಒಟ್ಟು 3 ಹಂತಗಳಿವೆ. ಮೊದಲನೇದು ಪೂರ್ವಭಾವಿ ಪರೀಕ್ಷೆ ಅಥವಾ ಪ್ರಿಲಿಮ್ಸ್. ಯಾವುದೇ ಯುದ್ಧ ಗೆಲ್ಲಬೇಕು ಅಂದರೆ ಮೊದಲ ಹೆಜ್ಜೆ ಸರಿಯಾಗಿರಬೇಕು. ಈ ಪರೀಕ್ಷೆ ಕೇವಲ ಒಂದು ಗೇಟ್ವೇ ಇದ್ದಂತೆ. ಇದರಲ್ಲಿ ನೀವು ಸ್ಕೋರ್ ಮಾಡೋ ಅಂಕಗಳು ಅಂತಿಮ ಮೆರಿಟ್ ಲಿಸ್ಟ್ಗೆ ಸೇರೋದಿಲ್ಲ, ನಿಜ. ಆದರೆ ಇಲ್ಲಿ ಫೇಲ್ ಆದರೆ ನಿಮ್ಮ ಜಡ್ಜ್ ಆಗೋ ಕನಸು ಅಲ್ಲಿಗೆ ನಿಂತು ಹೋಗುತ್ತೆ. ಹಾಗಾಗಿ ಇದನ್ನು ಲಘುವಾಗಿ ತಗೋಬೇಡಿ. ಈ ಪರೀಕ್ಷೆ ಹೇಗಿರುತ್ತೆ? ಇದು ಕಂಪ್ಲೀಟಾಗಿ ಒಂದು MCQ ಮಾದರಿ ಅಥವಾ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಪತ್ರಿಕೆ. ಇಲ್ಲಿ ಒಟ್ಟು 100 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಅಂದರೆ ನೀವು 4 ಆಪ್ಷನ್ಗಳಲ್ಲಿ ಸರಿಯಾದದ್ದನ್ನು ಆರಿಸಬೇಕು. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನೋಟಿಫಿಕೇಷನ್ನಲ್ಲಿ ಸದ್ಯಕ್ಕೆ ಉಲ್ಲೇಖ ಇಲ್ಲದಿದ್ದರೂ ನೀವು ಪ್ರತಿಯೊಂದು ಮಾರ್ಕ್ಸ್ಗೂ ಫೈಟ್ ಮಾಡಬೇಕಾಗುತ್ತೆ. ಇನ್ನು ಸಿಲೆಬಸ್ ಬಗ್ಗೆ ನೋಡೋದಾದರೆ ಇದನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪಾರ್ಟ್ ಎನಲ್ಲಿ ಇದು ಪೂರ್ತಿ ಸಿವಿಲ್ ಸೈಡ್. ಇದರಲ್ಲಿ ಸಿವಿಲ್ ಪ್ರಕ್ರಿಯಾ ಸಂಹಿತೆ CPC, ಭಾರತೀಯ ಕರಾರು ಅಧಿನಿಯಮ ಕಾಂಟ್ರಾಕ್ಟ್ ಆ್ಯಕ್ಟ್ ಮತ್ತು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಕರ್ನಾಟಕ ಬಾಡಿಗೆ ಅಧಿನಿಯಮ ರೆಂಟ್ ಆ್ಯಕ್ಟ್ ಇರುತ್ತೆ. ಇಲ್ಲಿ ಸಂವಿಧಾನದ ಆರ್ಟಿಕಲ್ಸ್ಗಳನ್ನು ನೀವು ಬೆರಳು ತುದಿಯಲ್ಲಿ ಇಟ್ಕೊಂಡಿರಬೇಕು. ಇನ್ನು ಪಾರ್ಟ್ ಬಿಯಲ್ಲಿ ಇದು ಕ್ರಿಮಿನಲ್ ಸೈಡ್. ಅಂದರೆ ಹಳೆಯ IPC, CRPC ಮತ್ತು ಎವಿಡೆನ್ಸ್ ಆ್ಯಕ್ಟ್ ಜೊತೆಗೆ ಹೊಸದಾಗಿ ಬಂದಿರೋ BNS ಅಂದರೆ ಭಾರತೀಯ ನ್ಯಾಯ ಸಂಹಿತಾ ಮತ್ತು BNSS ಮತ್ತು BSA ಬಗ್ಗೆಯೂ ಪ್ರಶ್ನೆಗಳನ್ನು ಕೇಳ್ತಾರೆ. ಹಳೆಯ ಸೆಕ್ಷನ್ ನಂಬರ್ ಮತ್ತು ಹೊಸ ಸೆಕ್ಷನ್ ನಂಬರ್ಗಳ ನಡುವೆ ಕನ್ಫ್ಯೂಸ್ ಆಗಬೇಡಿ. ಇನ್ನು ಪಾರ್ಟ್ ಸಿ, ಇದು ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡೋ ಏರಿಯಾ. ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಮತ್ತು ರೀಸನಿಂಗ್ ಹಾಗೂ ಮೆಂಟಲ್ ಎಬಿಲಿಟಿ. ಕಾನೂನು ಎಲ್ಲರೂ ಓದ್ತಾರೆ, ಆದರೆ ಪಾರ್ಟ್ ಸಿಯಲ್ಲಿ ಯಾರು ಸ್ಕೋರ್ ಮಾಡ್ತಾರೋ ಅವರೇ ಲಿಸ್ಟ್ನಲ್ಲಿ ಮುಂಚೂಣಿಯಲ್ಲಿ ಬರ್ತಾರೆ. ಇಲ್ಲಿ ಪಾಸ್ ಆಗೋಕ್ಕೆ ಎಷ್ಟು ಮಾರ್ಕ್ಸ್ ಬೇಕು, ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ಗಳನ್ನು ಎಷ್ಟಿಟ್ಟಿದ್ದಾರೆ ಅಂತ ನೋಡೋದಾದರೆ SC/ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಕನಿಷ್ಠ 50 ಅಂಕಗಳು ಹಾಗೂ GM ಅಂದರೆ ಜನರಲ್ ಮೆರಿಟ್ ಮತ್ತು OBC ಅವರಿಗೆ ಕನಿಷ್ಠ 60 ಅಂಕಗಳನ್ನು ಇಟ್ಟಿದ್ದಾರೆ. ಆದರೆ ನೆನಪಿಡಿ, ಇದು ಬರೀ ಪಾಸ್ ಮಾರ್ಕ್ಸ್ ಅಷ್ಟೇ. ಮುಂದಿನ ಹಂತಕ್ಕೆ ಅಂದರೆ ಮೇನ್ಸ್ ಪರೀಕ್ಷೆಗೆ ಆಯ್ಕೆ ಆಗಬೇಕು ಅಂದರೆ ನೀವು ಟಾಪ್ 1:10 ರೇಷಿಯೋದ ಒಳಗಿರಬೇಕು. ಅಂದರೆ 1 ಸೀಟಿಗೆ 10 ಜನರ ಪೈಪೋಟಿ ಇರುತ್ತೆ. ಹಾಗಾಗಿ ನಿಮ್ಮ ಟಾರ್ಗೆಟ್ ಯಾವಾಗಲೂ 80ಕ್ಕಿಂತ ಹೆಚ್ಚಿರಲಿ. ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಬೇಕು ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋದು ಬಹಳ ಮುಖ್ಯ. ಇನ್ನು ಪ್ರಿಲಿಮ್ಸ್ ಪಾಸ್ ಆದಮೇಲೆ ಬರೋದು ಮೇನ್ಸ್. ಈ ಮೇನ್ಸ್ ಎಕ್ಸಾಮ್ ಹೇಗಿರುತ್ತೆ ಅನ್ನೋದನ್ನು ಈಗ ನೋಡೋಣ. ಈ ಮೇನ್ಸ್ ಪರೀಕ್ಷೆಯಲ್ಲಿ ನಿಮ್ಮ ನಿಜವಾದ ಕಾನೂನು ಜ್ಞಾನ, ಭಾಷಾ ಪ್ರೌಢಿಮೆ ಮತ್ತು ತಾರ್ಕಿಕ ಆಲೋಚನಾ ಶಕ್ತಿಯ ಪರೀಕ್ಷೆ ನಡೆಯುತ್ತೆ. ಇದರಲ್ಲಿ ಒಟ್ಟು 4 ಪತ್ರಿಕೆಗಳಿವೆ. ಪ್ರತಿಯೊಂದು ಪತ್ರಿಕೆಗೂ 100 ಅಂಕಗಳಿರುತ್ತೆ. ಇನ್ನು ಒಂದೊಂದೇ ಪತ್ರಿಕೆಯನ್ನು ಈಗ ತಿಳಿಯೋಣ. ಮೊದಲನೇದಾಗಿ ಟ್ರಾನ್ಸ್ಲೇಷನ್ ಪೇಪರ್. ಒಬ್ಬ ಜಡ್ಜ್ಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರ ಮೇಲೂ ಸಮಾನ ಹಿಡಿತ ಇರಬೇಕು. ಈ ಪತ್ರಿಕೆಯಲ್ಲಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮತ್ತು ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡಬೇಕಾಗುತ್ತೆ.
ಇಲ್ಲಿ ಬರೀ ಪದಗಳ ಅನುವಾದವಲ್ಲ, ಕೋರ್ಟ್ನಲ್ಲಿ ಬಳಸುವ ಲೀಗಲ್ ಟರ್ಮಿನಾಲಜಿಗಳ ಅಂದರೆ ನ್ಯಾಯಾಂಗದ ಪಾರಿಭಾಷಿಕ ಪದಗಳನ್ನು ಸರಿಯಾಗಿ ಬಳಸಬೇಕು. ಉದಾಹರಣೆಗೆ ಜಡ್ಜ್ಮೆಂಟ್ ಅಂದರೆ ತೀರ್ಪು, ಪಿಟಿಷನರ್ ಅಂದರೆ ಅರ್ಜಿದಾರ. ಇಂತಹ ಪದಗಳ ಸರಿಯಾದ ಬಳಕೆ ನಿಮಗೆ ಅಂಕ ತಂದುಕೊಡುತ್ತೆ. ನೀವು ದಿನಾಲು ಲಾ ರಿಪೋರ್ಟ್ಸ್ ಓದೋ ಅಭ್ಯಾಸ ಮಾಡಿಕೊಂಡ್ರೆ ಈ ಪೇಪರ್ ಈಸಿ ಆಗುತ್ತೆ. ನೆಕ್ಸ್ಟ್ ಪೇಪರ್ 2 ಕಾನೂನು ಪತ್ರಿಕೆ 1. ಇದು ಪ್ಯೂರ್ಲಿ ಲೀಗಲ್ ಪೇಪರ್. ಇದರಲ್ಲಿ ನಮ್ಮ ಸಂವಿಧಾನ, ದಂಡ ಪ್ರಕ್ರಿಯಾ ಸಂಹಿತೆ ಮತ್ತು ಸಾಕ್ಷ್ಯ ಅಧಿನಿಯಮ ಇರುತ್ತೆ. ಇಲ್ಲಿ ನೀವು ಸೆಕ್ಷನ್ಗಳನ್ನು ನೆನಪಿಟ್ಟುಕೊಳ್ಳುವುದಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನ ಲೇಟೆಸ್ಟ್ ಜಡ್ಜ್ಮೆಂಟ್ಗಳನ್ನು ಕೋಟ್ ಮಾಡಬೇಕಾಗುತ್ತೆ. ನಿಮ್ಮ ಉತ್ತರ ಎಷ್ಟು ಪ್ರೆಸೆಂಟ್ ಆಗಿರುತ್ತೋ ಅಷ್ಟು ಜಾಸ್ತಿ ಅಂಕ ಸಿಗುತ್ತೆ. ಇನ್ನು ಪತ್ರಿಕೆ 3 ಮತ್ತು 4 ನೋಡೋದಾದರೆ ಇಲ್ಲಿ ಜಡ್ಜ್ಮೆಂಟ್ ರೈಟಿಂಗ್ ಅಂದರೆ ತೀರ್ಪು ಬರೆಯುವ ಕಲೆಯನ್ನು ಪರೀಕ್ಷಿಸಲಾಗುತ್ತೆ. ಇವು ಅತ್ಯಂತ ನಿರ್ಣಾಯಕ ಪತ್ರಿಕೆಗಳು. ಕಾನೂನು ಪತ್ರಿಕೆ 2 ಸಿವಿಲ್ ಮತ್ತು ಕಾನೂನು ಪತ್ರಿಕೆ 3 ಕ್ರಿಮಿನಲ್. ಇಲ್ಲಿ ನೀವು ಬರೀ ಥಿಯರಿ ಬರೆಯೋದಲ್ಲ, ಬದಲಾಗಿ ಒಬ್ಬ ಜಡ್ಜ್ ಥರನೇ ಯೋಚನೆ ಮಾಡಬೇಕು. ಒಂದು ಕೇಸ್ ಸ್ಟಡಿ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಇಶ್ಯೂಸ್ ಅಂದರೆ ವಿವಾದಾಂಶಗಳನ್ನು ಫ್ರೇಮ್ ಮಾಡಬೇಕು ಮತ್ತು ಸಾಕ್ಷ್ಯಗಳ ಆಧಾರದ ಮೇಲೆ ಅಂತಿಮವಾಗಿ ಜಡ್ಜ್ಮೆಂಟ್ ಅಂದರೆ ತೀರ್ಪನ್ನು ಬರೆಯಬೇಕು. ಇದು ಪ್ರಾಕ್ಟೀಸ್ ಇಲ್ಲದೆ ಸಾಧ್ಯವಿಲ್ಲ. ನೀವು ವಕೀಲರಾಗಿ ಕೆಲಸ ಮಾಡುವಾಗ ಜಡ್ಜ್ಮೆಂಟ್ಗಳನ್ನು ಹೇಗೆ ಗಮನಿಸಿದ್ದೀರಿ ಅನ್ನೋದು ಇಲ್ಲಿ ಕೆಲಸಕ್ಕೆ ಬರುತ್ತೆ. ಮೇನ್ಸ್ ಗೆದ್ದ ಮೇಲೆ ಬರೋದೇ ಅಂತಿಮ ಹಂತ, ಅದು ಮೌಖಿಕ ಸಂದರ್ಶನ ಅಥವಾ ವೈವಾ ವೋಸ್. ಇದು 100 ಅಂಕಗಳಿಗೆ ಇರುತ್ತೆ. ಇಲ್ಲಿ ನಿಮ್ಮ ಪುಸ್ತಕದ ಜ್ಞಾನವನ್ನಷ್ಟೇ ನೋಡೋದಿಲ್ಲ, ಇಲ್ಲಿ ನಿಮ್ಮ ಪರ್ಸ್ನಾಲಿಟಿ, ಆತ್ಮವಿಶ್ವಾಸ ಮತ್ತು ಪ್ರಕಟಿತ ಸನ್ನಿವೇಶಗಳಲ್ಲಿ ನೀವು ಹೇಗೆ ನಿರ್ಧಾರ ತಗೊಳ್ತೀರಿ ಅನ್ನೋದನ್ನು ಹೈಕೋರ್ಟ್ ಜಡ್ಜ್ಗಳ ಸಮಿತಿ ಪರೀಕ್ಷೆ ಮಾಡುತ್ತೆ. ನ್ಯಾಯಾಧೀಶರಿಗೆ ಇರಬೇಕಾದ ಘನತೆ ಮತ್ತು ತಾಳ್ಮೆ ನಿಮ್ಮಲ್ಲಿದೆಯಾ ಅಂತ ಅವರು ನೋಡ್ತಾರೆ. ಇದರ ಜೊತೆಗೆ 25 ಅಂಕಗಳ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್ ಕೂಡ ಇರುತ್ತೆ. ಇವತ್ತಿನ ದಿನಗಳಲ್ಲಿ ಎಲ್ಲ ಕೋರ್ಟ್ಗಳು ಡಿಜಿಟಲೈಸ್ ಆಗ್ತಾ ಇವೆ. ಒಬ್ಬ ಜಡ್ಜ್ಗೆ ಕಂಪ್ಯೂಟರ್ ಜ್ಞಾನ ಇರೋದು ಕಡ್ಡಾಯ. ಆದರೆ ಒಂದು ಮುಖ್ಯ ವಿಷಯ ಗಮನಿಸಿ, ಈ ಪರೀಕ್ಷೆಯಲ್ಲಿ ನೀವು ಕೇವಲ ಪಾಸ್ ಆದರೆ ಸಾಕು. ಇಲ್ಲಿ ಗಳಿಸೋ 25 ಅಂಕಗಳನ್ನು ನಿಮ್ಮ ಅಂತಿಮ ಮೆರಿಟ್ ಲಿಸ್ಟ್ಗೆ ಸೇರಿಸೋದಿಲ್ಲ. ಇದು ಬರೀ ಅರ್ಹತಾ ಪರೀಕ್ಷೆ. ಜನರಲ್ ಕೆಟಗರಿಯವರು ಇಂಟರ್ವ್ಯೂವ್ನಲ್ಲಿ ಕನಿಷ್ಠ 25% ಅಂಕಗಳನ್ನು ಗಳಿಸಬೇಕು ಮತ್ತು SC/ST ಅಭ್ಯರ್ಥಿಗಳು ಕನಿಷ್ಠ 20% ಅಂಕಗಳನ್ನು ಗಳಿಸಬೇಕು. ಇಲ್ಲದಿದ್ದರೆ ನೀವು ಲಿಸ್ಟ್ನಿಂದ ಹೊರಬೀಳ್ತೀರಿ. ಹಾಗಾಗಿ ಪ್ರತಿಯೊಂದು ಹಂತವೂ ಬಹಳ ಮುಖ್ಯ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಪಾಸಾಗಿ ಸೆಲೆಕ್ಟ್ ಆದಮೇಲೆ ಇಲ್ಲಿಗೆ ಮುಗಿಯುತ್ತೆ? ಇಲ್ಲ, ನಿಜವಾದ ಜವಾಬ್ದಾರಿ ಇಲ್ಲಿಂದಲೇ ಶುರುವಾಗೋದು. ಈ 3 ಪಾಸ್ ಆಗಿ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಪ್ರೊಬೇಷನರಿ ಪೀರಿಯಡ್, ಪರಿವೀಕ್ಷಣಾ ಅವಧಿ ಇರುತ್ತೆ. ನೇಮಕ ಆದ ತಕ್ಷಣ ಕುರ್ಚಿಯ ಮೇಲೆ ಕುಳಿತು ತೀರ್ಪು ಕೊಡೋಕೆ ಆಗೋಲ್ಲ. ಅದಕ್ಕೂ ಮೊದಲು ನೀವು ಕನಿಷ್ಠ 1 ವರ್ಷದ ಕಡ್ಡಾಯ ತರಬೇತಿಯನ್ನು ಪಡೆಯಬೇಕು. ಈ ತರಬೇತಿಯಲ್ಲಿ ನಿಮಗೆ ನ್ಯಾಯಾಲಯದ ನಡವಳಿಕೆಗಳು, ಕೇಸ್ ಮ್ಯಾನೇಜ್ಮೆಂಟ್ ಮತ್ತು ತೀರ್ಪು ಬರೆಯುವ ಪ್ರಾಯೋಗಿಕ ಜ್ಞಾನವನ್ನು ನೀಡಲಾಗುತ್ತೆ. ಇದು ನಿಮ್ಮನ್ನು ಒಬ್ಬ ಪರಿಪೂರ್ಣ ನ್ಯಾಯಾಧೀಶರನ್ನಾಗಿ ರೂಪಿಸುವ ಸಮಯ. ತರಬೇತಿ ಮುಗಿಸಿದ ನಂತರ ನೀವು 2 ವರ್ಷಗಳ ಕಾಲ ಪ್ರೊಬೇಷನ್ ಪೀರಿಯಡ್ ನಲ್ಲಿ ಇರ್ತೀರಿ. ಅಂದರೆ ಈ ಸಮಯದಲ್ಲಿ ನಿಮ್ಮ ಕೆಲಸ, ನಡತೆ ಮತ್ತು ದಕ್ಷತೆಯನ್ನು ಹಿರಿಯ ನ್ಯಾಯಾಧೀಶರು ಗಮನಿಸ್ತಾ ಇರ್ತಾರೆ. ನಿಮ್ಮ ಕೆಲಸ ತೃಪ್ತಿಕರವಾಗಿದ್ದರೆ ಮಾತ್ರ ನಿಮ್ಮನ್ನು ಕಾಯಂ ಅಂದರೆ ಪರ್ಮನೆಂಟ್ ಮಾಡಲಾಗುತ್ತೆ. ಒಂದು ವೇಳೆ ಕೆಲಸ ಸರಿಯಾಗಿಲ್ಲ ಅಂದರೆ ಅವಧಿಯನ್ನು ವಿಸ್ತರಿಸುವ ಅಧಿಕಾರ ಹೈಕೋರ್ಟ್ಗೆ ಇರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನೀವು ಕರ್ನಾಟಕದಲ್ಲಿ ಜಡ್ಜ್ ಆಗಿರೋದ್ರಿಂದ ನಿಮಗೆ ಕನ್ನಡ ಭಾಷೆ ಪಕ್ಕಾ ಗೊತ್ತಿರಬೇಕು. KPSC ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು. ನೀವು ಕನ್ನಡ ಮಾಧ್ಯಮದಲ್ಲೇ ಓದಿದ್ರೂ ಕೂಡ ಈ ಇಲಾಖಾ ಪರೀಕ್ಷೆಯನ್ನು ಪಾಸ್ ಮಾಡೋದು ರೂಲ್ಸ್ ಅಡಿಯಲ್ಲಿ ಬರುತ್ತೆ. ಬಹಳಷ್ಟು ಜನ ಚೆನ್ನಾಗಿ ಓದಿ ಪರೀಕ್ಷೆ ಬರೀತಾರೆ, ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಸಣ್ಣ ತಪ್ಪು ಮಾಡಿ ಅವಕಾಶ ಕಳ್ಕೊತಾರೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವ ಮುಂಚೆ ಈ ಎಲ್ಲ ದಾಖಲೆಗಳು ನಿಮ್ಮ ಕೈಲಿ ಇರಬೇಕು. ಮೊದಲಿಗೆ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್, ಇದು ಮುಖ್ಯವಾದ ದಾಖಲೆ. ನೀವು 3 ವರ್ಷ ನಿರಂತರವಾಗಿ ವಕೀಲರಾಗಿ ಕೆಲಸ ಮಾಡಿದ್ದೀರಿ ಅನ್ನೋದಕ್ಕೆ ನಿಮ್ಮ ಜಿಲ್ಲೆಯ ಪ್ರಧಾನ ನ್ಯಾಯಾಂಗ ಅಧಿಕಾರಿಯಿಂದ ಅಥವಾ 10 ವರ್ಷ ಸೀನಿಯಾರಿಟಿ ಇರೋ ವಕೀಲರಿಂದ ಪ್ರಮಾಣಪತ್ರ ತೆಗೆದುಕೊಂಡು ಅದನ್ನು ಜಿಲ್ಲಾ ನ್ಯಾಯಾಧೀಶರಿಂದ ದೃಢೀಕರಿಸಿರಬೇಕು. ಇದರಲ್ಲಿ ನಿಮ್ಮ ವೃತ್ತಿಯ ಅವಧಿ ಸ್ಪಷ್ಟವಾಗಿ ನಮೂದಾಗಿರಬೇಕು.
ನೆಕ್ಸ್ಟ್ ನಡತೆ ಪ್ರಮಾಣಪತ್ರ ಅಥವಾ ಕಂಡಕ್ಟ್ ಸರ್ಟಿಫಿಕೇಟ್. ಇಲ್ಲಿ ನಿಮಗೆ ಒಟ್ಟು 3 ನಡತೆ ಪ್ರಮಾಣಪತ್ರಗಳು ಸಿಗಬೇಕು. ಒಂದು ನಿಮ್ಮ ಲಾ ಕಾಲೇಜ್ನಿಂದ ಪಡೆದಿರಬೇಕು. ಇನ್ನುಳಿದ 2 ಪ್ರಮಾಣಪತ್ರಗಳು ನಿಮಗೆ ರಕ್ತ ಸಂಬಂಧಿ ಆಗಿರದಂತಹ ಸಮಾಜದಲ್ಲಿ ಗೌರವ ಇರೋ 2 ವ್ಯಕ್ತಿಗಳಿಂದ ಪಡೆದಿರಬೇಕು. ಈ ವ್ಯಕ್ತಿಗಳಿಗೆ ನೀವು ಚೆನ್ನಾಗಿ ಪರಿಚಯ ಇರಬೇಕು. ಇನ್ನು ನೀವು ಯಾವುದಾದರೂ ಮೀಸಲಾತಿ ಕೋರುತ್ತಿದ್ದರೆ ಅಂದರೆ ಜಾತಿ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಅಂಗವಿಕಲ, ಮಾಜಿ ಸೈನಿಕ ಅಥವಾ ತೃತೀಯ ಲಿಂಗ, ಆಯಾ ವರ್ಗದ ಲೇಟೆಸ್ಟ್ ಪ್ರಮಾಣಪತ್ರಗಳು ನಿಮ್ಮ ಹತ್ತಿರ ಇರಬೇಕು. ಇದರ ಜೊತೆಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಜನ್ಮ ದಿನಾಂಕಕ್ಕೆ ದಾಖಲೆಯಾಗಿ ಬೇಕಾಗುತ್ತೆ ಮತ್ತು ನಿಮ್ಮ ಲಾ ಡಿಗ್ರಿಯ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಹಾಗೂ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ ಎಲ್ಲ ಡಾಕ್ಯುಮೆಂಟ್ಸ್ನಲ್ಲಿ ಒಂದೇ ಥರ ಇದೆಯಾ ಅಂತ ಈಗಲೇ ಚೆಕ್ ಮಾಡಿಕೊಳ್ಳಿ. ಏನಾದರೂ ವ್ಯತ್ಯಾಸ ಇದ್ದರೆ ಅಫಿಡವಿಟ್ ಮಾಡಿಸಿಕೊಳ್ಳಬೇಕಾಗುತ್ತೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಫೀ ಬಗ್ಗೆ ಈಗ ತಿಳ್ಕೊಳ್ಳೋಣ. ಇಲ್ಲಿ ನೀವು ಒಟ್ಟು 2 ಬಾರಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಮೊದಲನೇದಾಗಿ ಪ್ರಿಲಿಮ್ಸ್ ಹಂತದಲ್ಲಿ ನೀವು ಸಾಮಾನ್ಯ ವರ್ಗದ ಅಥವಾ OBC ವರ್ಗದ ಅಭ್ಯರ್ಥಿಯಾಗಿದ್ದರೆ ನೀವು 1,000 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಅದೇ ನೀವು SC ST ಪ್ರವರ್ಗ 1 ಅಥವಾ ಅಂಗವಿಕಲ ಅಭ್ಯರ್ಥಿಯಾಗಿದ್ದರೆ ನಿಮಗೆ ರಿಯಾಯಿತಿ ಇರುತ್ತೆ. ನೀವು ಕೇವಲ 500 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತೆ. ಇನ್ನು ನೀವು ಪ್ರಿಲಿಮ್ಸ್ ಹಂತ ಪಾಸ್ ಆಗಿ ಮುಖ್ಯ ಪರೀಕ್ಷೆಗೆ ಮೇನ್ಸ್ಗೆ ಆಯ್ಕೆಯಾದಾಗ ಮತ್ತೆ ಅಲ್ಲಿ ಸಪ್ರೇಟ್ ಫೀಸ್ ಇರುತ್ತೆ. ಜನರಲ್ ಮತ್ತು OBC ಅವರಿಗೆ 1,500 ರೂಪಾಯಿ ಮತ್ತು ಉಳಿದವರಿಗೆ 750 ರೂಪಾಯಿ. ಇದನ್ನು ನೀವು ಆಯಾ ಸಮಯದಲ್ಲಿ ಹೈಕೋರ್ಟ್ ಸೂಚಿಸಿದಾಗ ಪಾವತಿಸಬೇಕಾಗುತ್ತೆ. ಇನ್ನು ನೀವು ಅಪ್ಲಿಕೇಶನ್ ಫೀಯನ್ನು ಕೇವಲ SBI ಪಾವತಿ ಗೇಟ್ವೇ ಮೂಲಕವೇ ಆನ್ಲೈನ್ನಲ್ಲಿ ಕಟ್ಟಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಮೇ 15, 2026. ನೀವು ಅಪ್ಲೈ ಮಾಡಬೇಕಿರೋದು ಹೈಕೋರ್ಟ್ನ ಅಧಿಕೃತ ವೆಬ್ಸೈಟ್ judiciary.karnataka.government.in ಮೂಲಕ ಮಾತ್ರವೇ. ಬೇರೆ ಯಾವುದೇ ಫೇಕ್ ವೆಬ್ಸೈಟ್ಗಳಿಗೆ ಹೋಗಿ ಮರುಳಾಗಬೇಡಿ. ಇನ್ನು ಎಕ್ಸಾಮ್ಸ್ ಸೆಂಟರ್ಸ್ಗಳ ಬಗ್ಗೆ ಮಾತನಾಡೋದಾದರೆ ನಿಮಗೆ 3 ಆಪ್ಷನ್ಗಳಿವೆ. ಮೊದಲನೇದು ನಮ್ಮ ರಾಜಧಾನಿ ಬೆಂಗಳೂರು, ಎರಡನೆಯದು ಧಾರವಾಡ, ಮೂರನೆಯದು ಕಲ್ಯಾಣ ಕರ್ನಾಟಕದ ಕಲಬುರಗಿ. ನಿಮಗೆ ಹತ್ತಿರವಾಗೋ ಕೇಂದ್ರವನ್ನೇ ಆರಿಸಿಕೊಳ್ಳಿ. ಒಮ್ಮೆ ಸೆಂಟರ್ ಫಿಕ್ಸ್ ಮಾಡಿದರೆ ಆಮೇಲೆ ಚೇಂಜ್ ಮಾಡೋಕ್ಕೆ ಬರಲ್ಲ ಅನ್ನೋದು ನೆನಪಿರಲಿ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿರೋ ಪ್ರತಿಯೊಬ್ಬ ವಕೀಲ ಮಿತ್ರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಸಹಾಯ ಆಗಲಿ. ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಕರಿಯರ್ ಪಲ್ಸನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.